ಕೇರಳ ವಿಧಾನಸಭಾ ಚುನಾವಣೆಯ ಕಣ ರಂಗೇರ್ತಾ ಇರುವಂತೆಯೇ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಗುರುತಿಸಲ್ಪಡುವ ಮಂಜೇಶ್ವರದಲ್ಲಿ ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಪ್ರಬಲ ತ್ರಿಕೋನ ಸ್ಪರ್ಧೆಯ ನಡುವೆಯೇ ಮಂಜೇಶ್ವರ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಿ ಲವಿನಾ ಮಾಂಥಿರು ಅವರು ಅಂತಿಮ ಕ್ಷಣದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿರುವುದು ಪ್ರಮುಖ ರಾಜಕೀಯ ಪಕ್ಷಗಳ ನಿದ್ದೆಗೆಡಿಸಿದೆ. ಕಳೆದ ಹಲವು ಚುನಾವಣೆಗಳಲ್ಲಿ ಅತ್ಯಲ್ಪ ಮತಗಳ ಅಂತರದಿಂದ ಮೈದೂರ ಹೋಗ್ತಾ ಇರುವಂತಹ ಮಂಜೇಶ್ವರ ಕ್ಷೇತ್ರವನ್ನ ಈ ಬಾರಿ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಬೇಕು ಅಂತ ಹವಣಿಸ್ತಾ ಇರುವ ಬಿಜೆಪಿಗೆ ಈ ಬೆಳವಣಿಗೆ ವರದಾನವಾಗುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಕತ್ತರಿ ಬೀಳುವ ಭೀತಿಯಲ್ಲಿ ಯುಡಿಎಫ್ ಪಾಳ್ಯದಲ್ಲಿ ನಡುಕ ಶುರುವಾಗಿದೆ. ಮಂಜೇಶ್ವರ ಕ್ಷೇತ್ರದಲ್ಲಿ ಸರಿಸುಮಾರು 7,000 ಕ್ರಿಶ್ಚಿಯನ್ ಮತದಾರರಿದ್ದಾರೆ. ಜಿ ಲವಿನಾ ಮಾಂಥಿರು ಅವರು ಈ ಸಮುದಾಯದ ಪ್ರಬಲ ನಾಯಕಿಯಾಗಿರುವುದರಿಂದ ಅವರ ಸ್ಪರ್ಧೆಯು ಸಮುದಾಯದ ಮತಗಳನ್ನು ಯಾವ ಕಡೆಗೆ ತಿರುಗಿಸಲಿದೆ ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಕಳೆದ 22 ವರ್ಷಗಳಿಂದ ಅದಲು ಬದಲಿಯಾಗಿ ಅಧಿಕಾರಕ್ಕೆ ಬರ್ತಾ ಇರುವ ಸರ್ಕಾರಗಳಾಗಲಿ ಅಥವಾ ಶಾಸಕರಾಗಲಿ ನಮ್ಮ ಸಮುದಾಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಲ್ಯಾಟಿನ್ ಕ್ಯಾಥೋಲಿಕ್ ಜಾತಿ ಪ್ರಮಾಣ ಪತ್ರದಂತಹ ಮೂಲಭೂತ ಹಕ್ಕುಗಳಿಗೂ ನಾವು ಹೋರಾಡುವಂತಾಗಿದೆ. ಇದು ನಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೆ ಅಡ್ಡಿಯಾಗಿದೆ. ಬಿಜೆಪಿ ಕುಮ್ಮಕ್ಕಿನ ಆರೋಪ ತಳ್ಳಿಹಾಕಿದ ಅಭ್ಯರ್ಥಿ ಜೀನ್ ಅವರು ಕಣಕ್ಕಿಳಿಯುವುದರ ಹಿಂದೆ ಬಿಜೆಪಿಯ ಕೈವಾಡವಿದೆ ಎಂಬ ವದಂತಿಗಳನ್ನು ಅವರು ಸಾರಾಸಗಟಾಗಿ ತಳ್ಳಿಹಾಕಿದ್ದಾರೆ. ಸಮುದಾಯದ ಅಭಿವೃದ್ಧಿ ಮತ್ತು ದಶಕಗಳ ನಿರ್ಲಕ್ಷ್ಯದ ವಿರುದ್ಧ ನಾನು ಸ್ವ ಇಚ್ಛೆಯಿಂದ ಕಣಕ್ಕಿಳಿದಿದ್ದೇನೆ. ಪಂಚಾಯತ್ ಅಧ್ಯಕ್ಷೆಯಾಗಿ ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳೇ ನನಗೆ ಶ್ರೀರಕ್ಷೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಗೆ ಇಳಿತಾ ಇದ್ದೇನೆ. ನನ್ನ ಹೆಸರು ಜೀನ್ ಲವಿನಾ ಮಾಂಥಿರು ಅಂತ ಹೇಳುವಂಥದ್ದು. ನನ್ನ ಚುನಾವಣೆಯ ಚಿಹ್ನೆಯಾಗಿದೆ ಬ್ಯಾಟ್ರಿ ಟಾರ್ಚ್ ಹೇಳುವಂಥದ್ದು. ತಾವೆಲ್ಲರೂ ನನ್ನ ಈ ಸ್ವತಂತ್ರ ಚಿಹ್ನೆ ಆದಂಥ ಸ್ವತಂತ್ರ ಅಭ್ಯರ್ಥಿಯಾದಂಥ ನನ್ನ ಚಿಹ್ನೆ ಆದಂಥ ಬ್ಯಾಟ್ರಿ ಟಾರ್ಚ್ಗೆ ಮತವನ್ನು ನೀಡಿ ನನ್ನನ್ನು ವಿಜಯಗೊಳಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಉದ್ದೇಶ ಅಂತ ಹೇಳಿದರೆ ಸಾಧಾರಣ 22 ವರ್ಷಗಳಿಂದ ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಇಲ್ಲಿ ಲ್ಯಾಟಿನ್ ಕ್ಯಾಥೋಲಿಕ್ ಹೇಳುವಂಥ ಒಂದು ಸರ್ಟಿಫಿಕೇಟು ಸಿಗ್ತಾ ಇಲ್ಲ, ಜಾತಿ ಪ್ರಮಾಣ ಪತ್ರ. ಇದು ಯಾಕೆ ಅಂತ ಹೇಳಿದರೆ ಉನ್ನತ ಶಿಕ್ಷಣಕ್ಕಾಗಲಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗಲೇ ಆಗಲಿ ನಮಗೆ ಸರ್ಟಿಫಿಕೇಟ್ ಕೇಳ್ತಾರೆ ಎಲ್ಲದರಲ್ಲೂ. ಆದರೆ ಅದು ನಮಗೆ ಇಲ್ಲಿಂದ ಪಂಚಾಯತಿಂದಾಗಲಿ ಅಲ್ಲ ತಾಲೂಕು ಆಫೀಸಿಂದ ನಮಗೆ ಸಿಗ್ತಾ ಇಲ್ಲ. ಇದರಿಂದಾಗಿ ತುಂಬ ನಮಗೆ ಸಮಸ್ಯೆ ಆಗಿದೆ. ಹಾಗಾಗಿ 22 ವರ್ಷದಿಂದ ನಾವು ಇದಕ್ಕೆ ನಮ್ಮ ಸಮುದಾಯದವರು ತುಂಬ ಶ್ರಮಪಟ್ಟಿದ್ದಾರೆ. ಅದು ಸಿಗದೇ ಇರುವಂಥ ಒಂದು ಕಾರಣ ಆಗಿದ್ದರೆ, ಇನ್ನು ಈ ಮಂಜೇಶ್ವರ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಕಳೆದ 5 ವರ್ಷಗಳಿಂದ ಪಂಚಾಯತ್ ಪ್ರೆಸಿಡೆಂಟ್ ಆಗಿ ನಾನು ಅರ್ಥಕೊಂಡಿದ್ದೇನೆ. ಇದು ನನ್ನಿಂದ ಸಾಧ್ಯ ಆದರೆ, ನನಗೆ ಜನರು ಮತ ಹಾಕಿದರೆ ಅದನ್ನು ಮಾಡುವಂಥ ಅವಕಾಶ ನನಗೆ ಸಿಕ್ಕಿದರೆ ಖಂಡಿತವಾಗಿಯೂ ಇಲ್ಲಿ ಒಂದು ಅಭಿವೃದ್ಧಿಯನ್ನು ತರಬೇಕು. ಅದು ಭ್ರಷ್ಟಾಚಾರ ಇಲ್ಲದೆ ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಎಲ್ಲ ಒಂದು ಕಾರ್ಯಗಳನ್ನು ಮಾಡಿ ಈ ಮಂಜೇಶ್ವರ ಕ್ಷೇತ್ರವನ್ನು ಅತ್ಯುತ್ತಮವಾದಂಥ ಕ್ಷೇತ್ರವನ್ನಾಗಿ ಅಂತ ಮಂಜೇಶ್ವರ ಮಂಡಲವನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ನನ್ನದಾಗಿದೆ. ಅದಕ್ಕೆ ನನ್ನ ಯಾವ ಅಭಿಪ್ರಾಯ ಇಲ್ಲ. ಊಹಾಪೋಹಗಳು ಹಾಗೇ ಬರ್ತದೆ. ನಾನೊಬ್ಬಳೇ ಈ ಕ್ಷೇತ್ರದಲ್ಲಿ ನಿಂತದಲ್ಲ, ನನ್ನ ಹಾಗೆಯೇ ಇತರ 6 ಜನರು ಸಮೇತ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಹಾಗಾದರೆ ಊಹಾಪೋಹಗಳು ಅವರಿಗೂ ಇರಬೇಕಾದಂಥದ್ದು ಸಹಜವಾಗಿ ಬರಬೇಕಾದ್ರೆ ಇದು ನನಗೆ ಮಾತ್ರ ಬರ್ತಾ ಇರುವಂಥದ್ದು, ಅದು ಜನರಿಗೆ ಊಹೆಗೆ ಬಿಟ್ಟಂಥದ್ದು. ಇದಕ್ಕೆ ನಾನು ಯಾವುದು ಉತ್ತರ ಹೇಳಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಭಾನುವಾರದಂದು ಜೀನ್ ಲವಿನಾ ಮಾಂಥಿರು ಅವರು ತಮ್ಮ ಬೆಂಬಲಿಗರೊಂದಿಗೆ ವರ್ಕಾಡಿ ಚರ್ಚ್, ಅಂಬಿತಾಡಿ ಸೇರಿದಂತೆ ಮಂಜೇಶ್ವರದ ವಿವಿಧ ಭಾಗಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ದಾರೆ. ಈ ವೇಳೆ ಮತದಾರರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು, ಇದು ಕ್ಷೇತ್ರದ ಇತರೆ ಅಭ್ಯರ್ಥಿಗಳಲ್ಲಿ ಆತಂಕವನ್ನು ಹೆಚ್ಚಿಸಿದೆ.